ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ಒಮ್ಮೆ ತ್ರೇತಾಯುಗದಲ್ಲಿ ನಾಗಪಾಶಕ್ಕೆ ಶ್ರೀರಾಮನು ಬಂಧಿತನಾಗುತ್ತಾನೆ. ಆಗ ಸರ್ಪಭಕ್ಷಕನಾದ ಗರುಡನು ರಾಮನ ಬಂಧನವನ್ನು ಕತ್ತರಿಸುತ್ತಾನೆ. ಆಗ ಆತನ ಹೃದಯದಲ್ಲಿ ವಿಷಾದವು ಉಂಟಾಯಿತು. ಸರ್ವವ್ಯಾಪಕನು, ನಿರ್ವಿಕಾರನು, ಮಾಯಾಮೋಹಗಳಿಂದ ಅತೀತನೂ ಆದ ನಾರಾಯಣನು ಈ ಜಗತ್ತಿನಲ್ಲಿ ಅವತಾರವೆತ್ತಿರುವನು. ಆದರೆ ಆ ಅವತಾರಗಳ ಅರ್ಥವೇ ಆಗಲಿಲ್ಲ. ರಾಮನಾಮ ಜಪದಿಂದ ಮನುಷ್ಯನು ಭವಬಂಧನದಿಂದ ಮುಕ್ತನಾಗಿ ಹೋಗುತ್ತಾನೆ. ಅಂತಹ ಮಹಾರಾಮನು ಒಬ್ಬ ಅಸುರನ ನಾಗಪಾಶದಿಂದ ಬಂಧಿತನಾಗಿರುವುದು ಆಶ್ಚರ್ಯ. ಆತನ ಮನಸ್ಸು ಅಸ್ಥಿರವಾಯಿತು. ವ್ಯಾಕುಲನಾಗಿ ನಾರದ ಮುನಿಯ ಹತ್ತಿರ ಬಂದು ಕೇಳುತ್ತಾನೆ. ಆಗ ನಾರದರು, ಆತನ ಮಹಿಮೆ ನನಗೂ ಕೂಡ ತಿಳಿದಿಲ್ಲ, ಆದ್ದರಿಂದ ನಿರಂತರ ರಾಮನ ಜಪ ಮಾಡುತ್ತಿರುವ ಮಹಾದೇವನ ಹತ್ತಿರ ಹೋಗಿ ಅವನ ಆಜ್ಞೆಯನ್ನು ಅನುಸರಿಸು ಎಂದನು. ಅದೇ ಸಮಯದಲ್ಲಿ ಶಿವನು ಬೇರೆ ಕಡೆಗೆ ಹೊರಟಿದ್ದನು. ಮಾರ್ಗ ಮಧ್ಯದಲ್ಲಿಯೇ ಗರುಡನು ಶಿವನ ಹತ್ತಿರ ಬಂದು ತನ್ನ ಮನಸ್ಸಿನ ಮಾತುಗಳನ್ನು ಹೇಳುತ್ತಾನೆ. ಆಗ ಶಿವನು, ಗರುಡನೇ, ದೀರ್ಘವಾದ ಸತ್ಸಂಗ ಮಾಡುವುದರಿಂದ ಸಂದೇಹವು ತೊಲಗುವುದು. ನಿತ್ಯ ನಿರಂತರವೂ ಹರಿಕಥೆಗಳನ್ನು ಕೇಳಬೇಕು. ಹಾಗಾಗಿ ನೀನು ಉತ್ತರ ದಿಕ್ಕಿಗೆ ಹೋಗು. ಅಲ್ಲಿ ಒಂದು ಅಂದವಾದ ನೀಲಗಿರಿ ಇದೆ. ಅಲ್ಲಿ ಕಾಕಭೂಷಂಡಿ ಇರುವನು. ಅವನು ಶ್ರೀರಾಮನ ಪರಮ ಭಕ್ತನು. ಬೇರೆ ಎಲ್ಲಿಗೂ ಹೋಗಬೇಡ. ಅವನೇ ನಿನ್ನ ಎಲ್ಲಾ ಸಂದೇಹಗಳನ್ನು ದೂರ ಮಾಡುವನು ಎಂದು ಹೇಳಿ ಶಿವನು ಹೊರಟು ಹೋಗುತ್ತಾನೆ. ನಂತರ ಗರುಡನು ಶಿವನ ಆಜ್ಞೆಯಂತೆ ಕಾಕಭೂಷಂಡಿ ಇರುವಲ್ಲಿಗೆ ಬರುತ್ತಾನೆ. ಆ ಪರ್ವತವನ್ನು ನೋಡುತ್ತಲೇ ಅವನ ಮನಸ್ಸು ಪ್ರಶಾಂತವಾಯಿತು. ಕಾಕಭೂಷಂಡಿಯ ದರ್ಶನದಿಂದಲೇ ಗರುಡನ ಮಾಯೆ ಮಾಯವಾದವು. ಅಲ್ಲಿ ಶ್ರೀರಾಮನ ಸುಂದರ ಚರಿತ್ರೆಯನ್ನು ಕೇಳಲು ವಯೋವೃದ್ಧ ಪಕ್ಷಿಗಳೆಲ್ಲವೂ ಸೇರಿದ್ದವು. ಗರುಡನು ಬಂದಿರುವುದನ್ನು ಕಂಡು ಕಾಕಭೂಷಂಡಿ ಮತ್ತು ಎಲ್ಲ ಪಕ್ಷಿಗಳು ಹರ್ಷಗೊಂಡವು. ಕಾಕಭೂಷಂಡಿಯು ಗರುಡನನ್ನು ಗೌರವಿಸಿ, ನಿಮ್ಮ ಅಪ್ಪಣೆಯನ್ನು ಶಿರಸಾವಹಿಸುತ್ತೇನೆ. ತಾವು ಇಲ್ಲಿಗೆ ಬಂದ ಕಾರಣವೇನು? ಅದಕ್ಕೆ ಗರುಡನು, ದುಃಖವನ್ನು ಇಲ್ಲವಾಗಿಸುವ ಶ್ರೀರಾಮಚಂದ್ರನ ಪವಿತ್ರ ಕಥೆಯನ್ನು ಹೇಳಿರಿ ಎಂದು ವಿನಂತಿಸಿಕೊಂಡನು. ಗರುಡನ ಸರಳತೆ, ವಿನಯಪೂರ್ವಕವಾದ ಪವಿತ್ರವಾದ ಮಾತನ್ನು ಕೇಳಿ ಕಾಕಭೂಷಂಡಿಯಲ್ಲಿ ಉತ್ಸಾಹವು ಉಕ್ಕಿ ಹರಿಯಿತು. ಆಗ ಅವರು ರಘುಪತಿಯ ಗುಣಗಾಥೆಯನ್ನು ಹೇಳತೊಡಗಿದರು. ಮೊದಲು ಪ್ರೇಮದಿಂದ ರಾಮಚರಿತವೆಂಬ ಮಾನಸ ಸರೋವರದ ರೂಪಕವನ್ನು ತಿಳಿಸುತ್ತಾರೆ. ನಂತರ ರಾವಣನ ಜನನ ಮತ್ತು ಪ್ರಭುವಿನ ಅವತಾರದ ಕಥೆಯನ್ನು, ಬಾಲಲೀಲೆಗಳನ್ನು, ಶ್ರೀರಾಮನ ಪಟ್ಟಾಭಿಷೇಕ, ವನವಾಸ, ಸೀತಾಪಹರಣ, ಹನುಮಂತನ ಭೇಟಿ, ನಂತರ ರಾವಣನ ಸಂಹಾರ, ಕೊನೆಗೆ ಸೀತಾ ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಬಂದ ರೀತಿಯನ್ನು ಕಾಕಭೂಷಂಡಿಯವರು ಗರುಡನಿಗೆ ಪೂರ್ತಿಯಾಗಿ ಹೇಳುತ್ತಾರೆ. ಆ ರಾಮನ ಕಥೆಯೆಲ್ಲವನ್ನು ಕೇಳಿದ ಗರುಡನು ತುಂಬಾ ಸಂತೋಷಗೊಂಡು ಶ್ರೀ ರಘುಪತಿಯ ಚರಿತ್ರೆಯನ್ನು ಕೇಳುತ್ತಾನೆ. ರಘುಪತಿಯ ಚರಿತ್ರೆಯನ್ನು ಕೇಳಿದ ನನ್ನ ಎಲ್ಲಾ ಸಂದೇಹಗಳು ದೂರವಾದವು. ನಂತರ ಶ್ರೀರಾಮನ ಮಹಿಮೆಯನ್ನು ಹೇಳುತ್ತಾರೆ. ಶ್ರೀರಾಮಚಂದ್ರನು ಮಾನವನಾಗಿ ಅವತರಿಸಿ ಭಕ್ತರಿಗಾಗಿ ಅನೇಕ ಲೀಲೆಗಳನ್ನು ಮಾಡುತ್ತಿರುವಾಗ ನಾನು ಅಯೋಧ್ಯೆಗೆ ಹೋಗಿದ್ದೆ. ಅಲ್ಲಿ ನಾನು ಶ್ರೀರಾಮನ ಜನ್ಮೋತ್ಸವದಲ್ಲಿ ಪಾಲ್ಗೊಂಡೆನು. ಅವನ ಬಾಲಲೀಲೆಗಳನ್ನು ನೋಡಿ ಸಂತೋಷಪಟ್ಟೆನು. 5 ವರ್ಷಗಳವರೆಗೆ ಅಲ್ಲೇ ಇದ್ದೆ. ನಾನೊಂದು ಸಣ್ಣ ಕಾಗೆಯ ರೂಪವನ್ನು ತಾಳಿ ಭಗವಂತನೊಂದಿಗೆ ಓಡಾಡಿಕೊಂಡು ವಿವಿಧ ಬಾಲಚರಿತೆಗಳನ್ನು ನೋಡುತ್ತಾ ಇದ್ದೆ. ಬಾಲ್ಯದಲ್ಲಿ ಅವನು ಓಡಾಡಿದ್ದಲ್ಲೆಲ್ಲ ನಾನು ಹಾರಿ ಹೋಗುತ್ತಿದ್ದೆ. ಅಂಗಳದಲ್ಲಿ ಬಿದ್ದ ಅವನ ಎಂಜಲವನ್ನು ಎತ್ತಿ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದೆ. ಪ್ರತಿದಿನ 4 ಸೋದರರು ಆಡುತ್ತಿದ್ದ ಆ ರಾಜಾಂಗಣದ ಶೋಭೆ ವರ್ಣಾತೀತ. ನನ್ನೊಂದಿಗೆ ಅನೇಕ ಪ್ರಕಾರದ ಬಾಲ್ಯ ಕ್ರೀಡೆಗಳನ್ನು ಆಡುತ್ತಿದ್ದನು. ಕಿಲೆಗುಟ್ಟುತ್ತಾ ಅವನು ನನ್ನನ್ನು ಹಿಡಿಯಲು ಓಡಿ ಬಂದಾಗ ಕಾಗೆಯ ಸ್ವಭಾವದಿಂದ ನಾನು ಹಾರಿ ಹೋಗುತ್ತಿದ್ದೆ. ನನ್ನ ಹತ್ತಿರ ಬಂದರೆ ನಗುತ್ತಿದ್ದನು, ದೂರ ಹೋದರೆ ಅಳುತ್ತಿದ್ದನು. ನಾನು ಆತನ ಚರಣಗಳನ್ನು ಸ್ಪರ್ಶಿಸಲು ಹತ್ತಿರ ಬಂದಾಗ ಭಯಗೊಂಡು ಹಿಂದಕ್ಕೆ ಹೋಗುತ್ತಾ ನನ್ನನ್ನೇ ನೋಡುತ್ತಾ ಓಡುತ್ತಿದ್ದನು. ಒಮ್ಮೆ ಆ ಬಾಲರಾಮನು ಅಂಬೆಗಾಲಿಟ್ಟುಕೊಂಡು ನನ್ನನ್ನು ಹಿಡಿಯಲು ಪ್ರಯತ್ನಿಸಿದನು. ನಾನು ಆಕಾಶದಲ್ಲಿ ದೂರ ಹಾರಿದಂತೆಲ್ಲ ಶ್ರೀಹರಿಯ ಭುಜವು ನನ್ನ ಹತ್ತಿರವೇ ಬರುತ್ತಿತ್ತು. ಇದು ಭಗವಂತನ ಸರ್ವವ್ಯಾಪವನ್ನು ಸೂಚಿಸುತ್ತದೆ. ನಾನು ಹಾರುತ್ತಾ ಬ್ರಹ್ಮಲೋಕದವರೆಗೆ ಹೋದೆ. ಹಿಂದಿರುಗಿ ನೋಡಿದಾಗ ಶ್ರೀರಾಮನ ಭುಜಕ್ಕೂ ನನಗೂ 2 ಅಂಗುಲ ಅಂತರವಿತ್ತು. ಪೃಥ್ವಿ, ವಾಯು ಮುಂತಾದ 7 ಆವರಣಗಳನ್ನು ದಾಟಿ ನನಗೆ ಶಕ್ತಿ ಇದ್ದಷ್ಟು ನಾನು ಹೋದಲ್ಲೆಲ್ಲ ನನ್ನ ಹಿಂದೆಯೇ ಪ್ರಭುವಿನ ಭುಜವಿರುವುದನ್ನು ನೋಡಿ ನಾನು ಭಯಗೊಂಡು ಕಣ್ಣು ಮುಚ್ಚಿಕೊಂಡೆ. ಮತ್ತೆ ಕಣ್ಣು ತೆರೆದಾಗ ಅಯೋಧ್ಯ ನಗರದಲ್ಲಿದ್ದೆ. ನನ್ನನ್ನು ನೋಡಿ ಶ್ರೀರಾಮನು ಮುಗುಳ್ನಕ್ಕನು. ಅವನು ನಕ್ಕಾಗ ಆಕರ್ಷಿತನಾಗಿ ಅವನ ಬಾಯಿಯೊಳಗೆ ಪ್ರವೇಶ ಮಾಡಿದೆನು. ಆತನ ಉದರದಲ್ಲಿ ಅನೇಕ ಬ್ರಹ್ಮಾಂಡ ಸಮೂಹವನ್ನೇ ನೋಡಿದೆನು. ಆ ಬ್ರಹ್ಮಾಂಡಗಳಲ್ಲಿ ಅನೇಕ ವಿಚಿತ್ರ ಲೋಕಗಳು ಕಂಡೆನು. ಅವುಗಳ ರಚನೆ ಒಂದಕ್ಕಿಂತ ಒಂದು ಮಿಗಿಲಾಗಿತ್ತು. ಕೋಟಿಗಟ್ಟಲೆ ಬ್ರಹ್ಮರು, ದೇವತೆಗಳು, ಅಸಂಖ್ಯಾತ ತಾರಾಗಣಗಳು, ಸೂರ್ಯಚಂದ್ರರು, ಲೆಕ್ಕವಿಲ್ಲದಷ್ಟೇ ಲೋಕಪಾಲಕರು, ವಿಶಾಲ ಪರ್ವತಗಳು, ಭೂಮಿಗಳು, ಅಸಂಖ್ಯಾತ ಸಮುದ್ರಗಳು, ನಾನಾ ವಿಧವಾದ ಸೃಷ್ಟಿಯ ವಿಸ್ತಾರವನ್ನು ಕಂಡೆನು. ಕಲ್ಪನೆಗೂ ಬಾರದ ಅದ್ಭುತ ಆಶ್ಚರ್ಯಕರವಾದ ಸೃಷ್ಟಿಯನ್ನು ನಾನು ನೋಡಿದೆನು. ಹೀಗೆ ನಾನು
ನಾನು ಅನೇಕ ಬ್ರಹ್ಮಾಂಡಗಳನ್ನು ನೋಡುತ್ತಾ ಸಂಚರಿಸಿದೆ. ಪ್ರತಿಯೊಂದು ಲೋಕದಲ್ಲಿ ಬೇರೆ ಬೇರೆ ಬ್ರಹ್ಮರು, ಶಿವರು, ವಿಷ್ಣುಗಳು, ಮನುಗಳು, ಮನುಷ್ಯರು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಪ್ರತ್ಯೇಕತೆಯಿಂದ ಕೂಡಿದ್ದವು. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ನಾನು ನನ್ನ ನಿಜರೂಪವನ್ನು ನೋಡಿದೆ. ಪ್ರತಿಯೊಂದು ಭೂಮಿಯಲ್ಲಿ ಸುಂದರವಾದ ಬೇರೆ ಬೇರೆ ಅಯೋಧ್ಯ ನಗರಗಳು, ದಶರಥನು, ಕೌಸಲ್ಯ ದೇವಿಯು, ಭಾರತಾದಿ ಸೋದರರು ಭಿನ್ನ ಭಿನ್ನ ರೂಪವಾಗಿದ್ದರು. ನಾನು ಪ್ರತಿ ಬ್ರಹ್ಮಾಂಡದಲ್ಲಿಯೂ ಶ್ರೀರಾಮನ ಅವತಾರವನ್ನು, ಅವನ ಅಪಾರ ಬಾಲಲೀಲೆಗಳನ್ನು ನೋಡುತ್ತಾ ತಿರುಗಾಡಿದೆನು. ನಾನು ಪ್ರತಿ ಬ್ರಹ್ಮಾಂಡವನ್ನು ಇತರ ಬ್ರಹ್ಮಾಂಡಕ್ಕಿಂತ ಬೇರೆಯಾಗಿ ನೋಡಿದೆನು. ಅಸಂಖ್ಯಾತ ಬ್ರಹ್ಮಾಂಡಗಳಲ್ಲಿ ತಿರುಗಿದೆನು. ಆದರೆ ಶ್ರೀರಾಮಚಂದ್ರನನ್ನು ಮಾತ್ರ ಬೇರೆ ತೆರವಾಗಿ ಕಾಣಲೇ ಇಲ್ಲ. ಅಂದರೆ ಒಂದೇ ವಿಧವಾಗಿದ್ದನು. ಎಲ್ಲ ಕಡೆಗಳಲ್ಲಿ ಅದೇ ಬಾಲ್ಯ, ಅದೇ ಸೌಂದರ್ಯ. ಅನೇಕ ಬ್ರಹ್ಮಾಂಡಗಳಲ್ಲಿ ತೊಳಲಾಡುತ್ತಾ 100 ಕಲ್ಪಗಳು ಕಳೆದು ಹೋದವು. ಹೀಗೆ ಸಂಚರಿಸುತ್ತಾ ನನ್ನ ಆಶ್ರಮಕ್ಕೆ ಮರಳಿದೆ. ಕೆಲ ಕಾಲ ಅಲ್ಲೇ ಕಳೆದೆ. ಮತ್ತೆ ನನ್ನ ಸ್ವಾಮಿಯು ಅಯೋಧ್ಯೆಯಲ್ಲಿ ಅವತರಿಸಿದ ವಿಷಯವನ್ನು ಅರಿತು ಸಂತೋಷದಿಂದ ಎದ್ದು ಹೋದೆ. ಅಲ್ಲಿ ಹೋಗಿ ನಾನು ಈ ಮೊದಲೇ ಹೇಳಿದಂತೆ ಜನ್ಮ ಮಹೋತ್ಸವವನ್ನು ನೋಡಿದೆ. ಶ್ರೀರಾಮಚಂದ್ರನ ಉದರದಲ್ಲಿ ನಾನು ಅನೇಕ ಲೋಕಗಳನ್ನು ನೋಡಿದೆ. ಇದೆಲ್ಲ ವಿಚಿತ್ರವು 2 ಗಳಿಗೆಯಲ್ಲಿ ನೋಡಿದೆ. ಅಲೌಕಿಕವಾದ ಪ್ರಭುಲೀಲೆಯನ್ನು ನೋಡಿ ನನ್ನ ಬುದ್ಧಿಯು ಭ್ರಮೆಗೆ ಗುರಿಯಾಗಿತ್ತು. ನಾನು ಚಿಂತೆಗೊಳಗಾಗಿದ್ದನ್ನು ಕಂಡು ಶ್ರೀರಾಮಚಂದ್ರನು ನಕ್ಕು ಬಿಟ್ಟನು. ನಕ್ಕ ಕೂಡಲೇ ನಾನು ಅವನ ಬಾಯಿಯಿಂದ ಹೊರಗೆ ಬಂದೆ. ಶ್ರೀರಾಮನು ಮತ್ತೆ ನನ್ನೊಡನೆ ಅದೇ ಹುಡುಗಾಟ ಮಾಡತೊಡಗಿದನು. ಅವನ ಉದರದಲ್ಲಿ ನೋಡಿದ ಪ್ರಭು ಮಹಿಮೆಯನ್ನು ನೋಡಿ ಮೈಮರೆತೆ. ಶ್ರೀರಾಮಚಂದ್ರನು ನನ್ನನ್ನು ಮೋಹಮುಕ್ತಗೊಳಿಸಿದನು. ನನ್ನ ಹೃದಯದಲ್ಲಿ ಅಪಾರ ಪ್ರೇಮವು ಉಂಟಾಯಿತು. ಸಂತೋಷಗೊಂಡು ಕೈ ಜೋಡಿಸಿಕೊಂಡು ಅನೇಕ ಪ್ರಕಾರದಿಂದ ವಿನಂತಿಸಿಕೊಂಡೆನು. ನನ್ನ ವಾಣಿಯನ್ನು ಕೇಳಿ, ಎಲೈ ಕಾಕಭೂಷಂಡಿ, ನಾನು ಅತ್ಯಂತ ಪ್ರಸನ್ನನಾಗಿರುವೆನು. ನಿನಗೆ ಬೇಕಾದವರವನ್ನು ಬೇಡಿಕೋ. ಸಮಸ್ತ ಸುಖಗಳು, ಜಗತ್ತಿನಲ್ಲಿ ಮುನಿಗಳಿಗೂ ದುರ್ಲಭವಾದ ಗುಣಗಳನ್ನೆಲ್ಲವನ್ನು ಇಂದು ನಿನಗೆ ನೀಡುತ್ತೇನೆ. ನಿನ್ನ ಮನಸ್ಸಿಗೆ ಹಿಡಿಸಿದ ವರವನ್ನು ಬೇಡಿಕೋ ಎಂದನು. ಆಗ ನನ್ನ ಮನಸ್ಸಿನಲ್ಲಿ ಎಲ್ಲ ಸುಖಗಳನ್ನು ಕೊಡುವನೆಂದು ಹೇಳಿದನು ನಿಜ. ಆದರೆ ತನ್ನ ಭಕ್ತಿಯನ್ನು ಕರುಣಿಸುವ ಮಾತನ್ನು ಹೇಳಲಿಲ್ಲವಲ್ಲ ಎಂದು ಭಕ್ತಿರಹಿತವಾದ ಯಾವುದೇ ಗುಣಗಳಾಗಲಿ ಸುಖಗಳಾಗಲಿ ನಿಷ್ಫಲವೇ. ಹರಿಭಜನೆ ಇಲ್ಲದ ಸುಖವು ಪ್ರಯೋಜನಕಾರಿಯಲ್ಲ. ಹೀಗೆ ಯೋಚಿಸಿ, ಪ್ರಭು ನನಗೆ ವರವನ್ನು ಕೊಡುವುದಾದರೆ ನಿನ್ನ ಪ್ರಗಾಢ ನಿಷ್ಕಾಮವಾದ ಭಕ್ತಿಯನ್ನು ಶ್ರುತಿಗಳು, ಪುರಾಣಗಳು ಹಾಡಿ ಹೊಗಳುತ್ತವೆ. ಯೋಗಿಗಳು, ಮುನಿಗಳು ಇದನ್ನೇ ಅರಸುತ್ತಾರೆ. ಆದರೆ ನಿನ್ನ ಕೃಪೆಗೆ ಪಾತ್ರರಾದ ಯಾರೋ ಒಬ್ಬರು ಇದನ್ನು ಹೊಂದುತ್ತಾರೆ. ಅಂತಹ ಅಖಂಡ ಭಕ್ತಿಯನ್ನು ನನಗೆ ಕರುಣಿಸು. ಆಗ ಶ್ರೀರಾಮನು, ಹಾಗೇ ಆಗಲಿ, ನೀನು ಸಹಜವಾಗಿಯೇ ಬುದ್ಧಿವಂತ, ಅದರಿಂದ ಇಂತಹ ವರವನ್ನು ಕೇಳಿಕೊಂಡೆ. ಪ್ರಪಂಚದಲ್ಲಿ ನಿನ್ನಂತಹ ಭಾಗ್ಯವಂತರು ಯಾರೂ ಇಲ್ಲ. ಜಪದಿಂದ ತಮ್ಮ ಶರೀರವನ್ನು ತಪ್ಪಿಸುವ ಮುನಿಗಳು ಸಹ ಕೋಟಿ ಪ್ರಯತ್ನಗೈದರೂ ಅವರಿಗೆ ಇಂತಹ ಭಾಗ್ಯವು ಸಿಗದು. ನಿನ್ನ ವಿಚಕ್ಷಣ ಚಾತುರ್ಯಕ್ಕೆ ನಾನು ಸೋತೆ. ನನ್ನ ಕೃಪೆಯಿಂದ ಸಮಸ್ತ ಶುಭ ಗುಣಗಳು ನಿನ್ನ ಹೃದಯದಲ್ಲಿ, ಭಕ್ತಿ, ಜ್ಞಾನ, ವೈರಾಗ್ಯ, ಯೋಗ, ನನ್ನ ಲೀಲೆಗಳು, ಅವುಗಳ ರಹಸ್ಯಗಳು, ಎಲ್ಲಾ ವೈವಿಧ್ಯಗಳು ನನ್ನ ಅನುಗ್ರಹದಿಂದ ನೀನು ಸಮಗ್ರವಾಗಿ ತಿಳಿದುಕೊಳ್ಳುವೆ. ನಂತರ ಶ್ರೀರಾಮನು ಮರಳಿ ತನ್ನ ಬಾಲ್ಯ ಕ್ರೀಡೆಗಳನ್ನು ಮಾಡತೊಡಗಿದನು. ಕಾಕಭೂಷಂಡಿಯ ಮಾತುಗಳನ್ನು ಕೇಳಿ ಪಕ್ಷಿರಾಜ ಗರುಡನು ಬಹಳ ಸಂತೋಷಗೊಂಡು ಕಾಕಭೂಷಂಡಿಯ ಕಾಲಿಗೆ ನಮಸ್ಕರಿಸಿದನು. ನಂತರ ಗರುಡನು ಕಾಕಭೂಷಂಡಿಯವರಿಗೆ, ನೀವು ಈ ಕಾಗೆಯ ಶರೀರವನ್ನು ಪಡೆದ ಕಾರಣವೇನು? ರಾಮಚರಿತ ಮಾನಸವೆಂಬ ಸರೋವರವನ್ನು ಎಲ್ಲಿ ಪಡೆದಿರಿ? ಮಹಾಪ್ರಳಯದಲ್ಲಿಯೂ ಕೂಡ ನಿಮಗೆ ನಾಶವಿಲ್ಲ ಎಂದು ಮಹಾದೇವನಿಂದ ಕೇಳಿದ್ದೆ, ಅದು ಹೇಗೆ? ಆಗ ಕಾಕಭೂಷಂಡಿಯವರು ತಮ್ಮ ಹಿಂದಿನ ಜನ್ಮದ ಬಗ್ಗೆ ಹೇಳತೊಡಗಿದರು. ಹಿಂದಿನ ಒಂದು ಕಲ್ಪದಲ್ಲಿ ಪಾಪಗಳ ಮೂಲವಾದ ಕಲಿಯುಗವಿತ್ತು. ಅದರಲ್ಲಿ ಸ್ತ್ರೀ ಪುರುಷರು ಅಧರ್ಮ ಪರಾಯಣರು, ವೇದ ವಿರೋಧಿಗಳಾಗಿದ್ದರು. ಆ ಕಲಿಯುಗದಲ್ಲಿ ನಾನು ಅಯೋಧ್ಯ ನಗರದಲ್ಲಿ ಒಬ್ಬ ಶೂದ್ರನಾಗಿ ಹುಟ್ಟಿದ್ದೆ. ಮನೋವಾಕ್ಯ ಮರ್ಮಗಳಿಂದ ನಾನು ಶಿವಭಕ್ತನಾಗಿದ್ದು ಇತರ ದೇವತೆಗಳನ್ನು ನಿಂದಿಸುವ ಅಭಿಮಾನಿಯಾಗಿದ್ದೆ. ಪರಮ ವಾಚಾಳಿ ಮತ್ತು ಉಗ್ರ ಬುದ್ಧಿಯವನಾಗಿದ್ದೆ. ನನ್ನ ಹೃದಯದಲ್ಲಿ ಬಹಳ ದಂಭವಿತ್ತು. ರಘುನಾಥನ ಅಯೋಧ್ಯೆಯಲ್ಲಿ ವಾಸವಾಗಿದ್ದರೂ ನಾನು ಅದರ ಮಹಿಮೆಯನ್ನು ಅರಿತಿರಲಿಲ್ಲ. ಕಲಿಕಾಲವು ತುಂಬಾ ಕಲುಷಿತವಾಗಿದೆ. ಸ್ತ್ರೀ ಪುರುಷರು ಪಾಪಕರ್ಮ ನಿರತರು. ಕಲಿಯುಗದ ಪಾಪಗಳಿಂದಾಗಿ ಧರ್ಮವೆಲ್ಲವೂ ನಾಶವಾಯಿತು. ಕಲಿಯುಗದ ಲಕ್ಷಣಗಳನ್ನು ಹೇಳುತ್ತೇನೆ. ಬ್ರಾಹ್ಮಣರು ವೇದಗಳನ್ನು ಮಾರಿಕೊಳ್ಳುವರು. ರಾಜರು ಪ್ರಜೆಗಳನ್ನು ಪೀಡಿಸುತ್ತಾ ಕಿತ್ತು ತಿನ್ನುವರು. ವೇದಶಾಸ್ತ್ರಗಳನ್ನು ಯಾರೂ ಗೌರವಿಸುವುದಿಲ್ಲ. ಯಾರಿಗೆ ಯಾವುದು ಇಷ್ಟವೋ ಅದೇ ಧರ್ಮ. ಬೇರೆಯವರ ಧನವನ್ನು ಅಪಹರಿಸುವವನೇ ಬುದ್ಧಿವಂತ. ಡಾಂಬಿಕನೇ ಆಚಾರವಂತ. ಸುಳ್ಳು ತಮಾಷೆ ಮಾಡುವವನು ಕಲಿಯುಗದಲ್ಲಿ ದೊಡ್ಡ ಗುಣವಂತನೆನಿಸಿಕೊಳ್ಳುವನು. ವೇದ ಮಾರ್ಗಗಳನ್ನು ಬಿಟ್ಟು ಆಚಾರಹೀನನಾದವನೇ ಕಲಿಯುಗದಲ್ಲಿ ಜ್ಞಾನಿ. ಸ್ತ್ರೀಯರು ಸರ್ವಗುಣ ಸಂಪನ್ನರು, ಸುಂದರನು ಆದ ತಮ್ಮ ಪತಿಯನ್ನು ತೊರೆದು ಪರಪುರುಷನನ್ನು ಒಲೈಸುವರು. ಸುಮಂಗಲಿ ಸ್ತ್ರೀಯರು ಅಲಂಕಾರ ವಿಹೀನರಾಗುವರು. ಆದರೆ ವಿಧವೆಯರು ನಿತ್ಯವೂ ನೂತನ ಶೃಂಗಾರ ಮಾಡಿಕೊಳ್ಳುವರು. ನಾನು ಈ ಕಲಿಯುಗದ ವರ್ತನೆಯನ್ನು ಕಣ್ಣಾರೆ ಕಂಡೆ. ಮಾನವ ವಿಶ್ವಾಸವಿಟ್ಟರೆ ಕಲಿಯುಗಕ್ಕೆ ಸಮಾನವಾದ ಯುಗವೇ ಇಲ್ಲ. ಈ ಯುಗದಲ್ಲಿ ರಾಮನ ನಿರ್ಮಲ ಗುಣಗಳನ್ನು ಹಾಡಿ ಕೀರ್ತಿಸಿ ಮನುಷ್ಯನು ಯಾವ ಪರಿಶ್ರಮವಿಲ್ಲದೆ ಸಂಸಾರ ಸಮುದ್ರವನ್ನು ದಾಟಬಹುದು. ಇಂತಹ ಕಲಿಕಾಲದಲ್ಲಿ ನಾನು ಬಹಳ ವರ್ಷಗಳವರೆಗೆ ಅಯೋಧ್ಯೆಯಲ್ಲಿದ್ದೆ. ಅಲ್ಲಿ ಒಮ್ಮೆ ಕ್ಷಾಮವು ತಲೆದೂರಿದಾಗ ನಾನು ಆಪತ್ತುಗಳಿಗೆ ಗುರಿಯಾಗಿ ಉಜ್ಜಯಿನಿ ನಗರಕ್ಕೆ ಹೋದೆ. ಕೆಲ ಕಾಲದ ನಂತರ ಸ್ವಲ್ಪ ಸಂಪತ್ತನ್ನು ಸಂಪಾದಿಸಿ ಶಿವನನ್ನು ಆರಾಧಿಸಿದೆ. ಆ ನಗರದಲ್ಲಿ ಒಬ್ಬ ಬ್ರಾಹ್ಮಣನು ಶಿವನನ್ನು ತುಂಬಾ ಶ್ರದ್ಧೆಯಿಂದ ಪೂಜೆ ಮಾಡುತ್ತಿದ್ದನು. ಆತ ಪರಮಾರ್ಥ ಜ್ಞಾನಿಯಾಗಿದ್ದನು. ಹೊರಗಡೆಯಿಂದ ವಿನಮ್ರನಾಗಿ ಕಾಣುವ ನನ್ನನ್ನು ಅವರು ತನ್ನ ಮಗನೋಪಾದಿಯಲ್ಲಿ ತಿಳಿದು ನನಗೆ ಬೋಧಿಸಿದರು. ನಾನು ಪ್ರತಿದಿನ
ದೇವಾಲಯಕ್ಕೆ ಹೋಗಿ ಶಿವಮಂತ್ರವನ್ನು ಜಪಿಸುತ್ತಿದ್ದೆ. ಆದರೆ ನನ್ನ ಹೃದಯದಲ್ಲಿ ಜಂಬ ಅಹಂಕಾರಗಳು ಹೆಚ್ಚುತ್ತಾ ಹೋದವು. ನಾನು ಮೋಹವಶನಾಗಿ ಹರಿಭಕ್ತರನ್ನು ಬ್ರಾಹ್ಮಣರನ್ನು ನೋಡುತ್ತಲೇ ಉರಿದು ಬೀಳುತ್ತಿದ್ದೆ. ಇದನ್ನು ಕಂಡು ನನ್ನ ಗುರುಗಳು ದುಃಖಗೊಂಡು ಸದುಪದೇಶವನ್ನು ಕೊಡುತ್ತಿದ್ದರು. ಅದರಿಂದ ನನಗೆ ಮತ್ತಷ್ಟು ಕ್ರೋಧ ಉಂಟಾಗುತ್ತಿತ್ತು. ಒಂದು ದಿನ ನಾನು ಶಿವಾಲಯದಲ್ಲಿ ಕುಳಿತು ಶಿವನಾಮವನ್ನು ಜಪಿಸುತ್ತಿದ್ದೆ. ಅದೇ ಸಮಯಕ್ಕೆ ಗುರುಗಳು ಅಲ್ಲಿಗೆ ಬರುತ್ತಾರೆ. ನಾನು ದುರಾಭಿಮಾನದಿಂದ ಎದ್ದು ನಮಸ್ಕರಿಸಲಿಲ್ಲ. ಗುರುಗಳು ದಯಾಳುಗಳಾಗಿದ್ದರು. ನನ್ನ ದೋಷವನ್ನು ನೋಡಿ ಏನೂ ಅನ್ನಲಿಲ್ಲ. ಗುರುವಿನ ಪಾಪವು ಮಹಾಪಾಪವು, ಅದನ್ನು ಶಿವನು ಸಹಿಸಲಿಲ್ಲ. ಆಗ ಆಕಾಶವಾಣಿಯಾಯಿತು, ಎಲ್ಲವೋ ಮೂರ್ಖನೇ, ನಿನ್ನ ಗುರುಗಳು ದಯಾಮಯರು, ಆದ್ದರಿಂದ ನಿನ್ನ ಮೇಲೆ ಕೋಪಗೊಳ್ಳಲಿಲ್ಲ. ನಿನ್ನನ್ನು ನಾನು ದಂಡಿಸದೇ ಹೋದರೆ ವೈದಿಕ ನಿಷ್ಠೆ ನಿಯಮಗಳು ಉಲ್ಲಂಘಿಸಿದಂತಾದೀತು. ಗುರುವಿನಲ್ಲಿ ಈರ್ಷೆಯುಳ್ಳ ಮೂರ್ಖನು ಕೋಟಿ ಕೋಟಿ ಯುಗಗಳವರೆಗೆ ರೌರವನ್ ನರಕದಲ್ಲಿ ಬಿದ್ದು ಒದ್ದಾಡುತ್ತಾನೆ. ಅದರಿಂದ ಹೊರಬಂದು ಪಶು ಪಕ್ಷಾದ ಯೋನಿಯಲ್ಲಿ ಜನಿಸುತ್ತಾನೆ. ನೀನು ಗುರುವಿನ ಎದುರಿಗೆ ಹೆಬ್ಬಾವಿನಂತೆ ಕುಳಿತೇ ಇದ್ದೆ. ಆದ್ದರಿಂದ ಸರ್ಪವಾಗಿ ದೊಡ್ಡ ಮರದ ಪೊಟರೆಯಲ್ಲಿ ಬಿದ್ದಿರು. ಭಯಂಕರವಾದ ಆ ಶಿವನ ಶಾಪವನ್ನು ಕೇಳಿ ಗುರುಗಳಿಗೆ ತುಂಬಾ ದುಃಖವಾಯಿತು. ಶಿವನಿಗೆ ನನ್ನ ಪರವಾಗಿ ಭಕ್ತಿಯಿಂದ ಬೇಡಿಕೊಂಡರು. ಬ್ರಾಹ್ಮಣನು ಶಿವನನ್ನು ರುದ್ರಾಷ್ಟಕಂ ಮೂಲಕ ಪ್ರಾರ್ಥಿಸಿದನು. ಶಿವನೇ, ಇವನ ಮೇಲೆ ಕೋಪಗೊಳ್ಳಬೇಡ, ದಯತೋರು ಎಂದು ಪರಿಪರಿಯಾಗಿ ಬೇಡಿಕೊಂಡರು. ಆಗ ಶಿವನು, ಹಾಗೇ ಆಗಲಿ, ಆದರೆ ಇವನಿಗೆ 1000 ಜನ್ಮಗಳು ತಪ್ಪವು. ಆದರೆ ಜನನ ಮರಣ ದುಃಖಗಳು ಇವನಿಗೆ ಬಾಧಿಸವು. ಯಾವ ಜನ್ಮದಲ್ಲಿಯೂ ಈತನ ಜ್ಞಾನವು ಅಳಿಯದು. ಈಗ ನಿನ್ನ ಜನ್ಮವು ಅಯೋಧ್ಯ ನಗರದಲ್ಲಾಗಿದೆ. ನಗರ ಪ್ರಭಾವದಿಂದ ನನ್ನ ಅನುಗ್ರಹದಿಂದ ನಿನ್ನ ಹೃದಯದಲ್ಲಿ ರಾಮಭಕ್ತಿಯು ಉದಯಿಸುವುದು. ಬ್ರಾಹ್ಮಣ ಸೇವೆಯೇ ಶ್ರೀಹರಿಯನ್ನು ಒಲಿಸುವ ವ್ರತವಾಗಿದೆ. ನನ್ನ ಆಶೀರ್ವಾದದಿಂದ ನೀನು ಎಲ್ಲಿಗೆ ಹೋಗ ಬಯಸಿದರೆ ಅಲ್ಲಿಗೆ ಅಡೆತಡೆ ಇಲ್ಲದೆ ಹೋಗಬಲ್ಲೆ. ಮುಂದೆ ಶಿವನ ವಚನಗಳಂತೆ ವಿಂಧ್ಯಾಚಲದಲ್ಲಿ ಅಜಗರನಾದೆ. ನಾನು ಅನೇಕ ಶರೀರಗಳನ್ನು ಧರಿಸಿದೆ, ಆದರೆ ನನ್ನ ಜ್ಞಾನವು ಹಾಗೆಯೇ ಇತ್ತು. ದೇವತೆಗಳ, ಮನುಷ್ಯರ, ಪಶು ಪಕ್ಷಿಗಳಾಗಿ ಹುಟ್ಟಿದರೂ ನಾನು ಶ್ರೀರಾಮನ ಭಜನೆಯನ್ನು ಮಾತ್ರ ಬಿಡಲಿಲ್ಲ. ಕೊನೆಯದಾಗಿ ಶ್ರುತಿ ಪುರಾಣಗಳು ದೇವ ದುರ್ಲಭವೆಂದು ಕೊಂಡಾಡುವ ಬ್ರಾಹ್ಮಣ ಶರೀರವನ್ನು ಪಡೆದೆ. ಆ ಶರೀರದಲ್ಲಿ ನಿರಂತರವಾಗಿ ಶ್ರೀರಾಮನ ಲೀಲೆಗಳನ್ನು ಸ್ಮರಿಸುತ್ತಾ ಆನಂದವಾಗಿದ್ದೆ. ನಂತರ ಎಲ್ಲವನ್ನು ತೊರೆದು ಕಾಡಿಗೆ ಹೋದೆ. ಅಲ್ಲಿ ಸುಮೇರು ಪರ್ವತದ ಶಿಖರದಲ್ಲಿ ವಟವೃಕ್ಷದ ಕೆಳಗೆ ಕುಳಿತಿರುವ ಲೋಮಶ ಮುನಿಯನ್ನು ನೋಡಿ ನಮಸ್ಕರಿಸಿ ಅವರಿಗೆ ನನಗೆ ಸಗುಣ ಬ್ರಹ್ಮೋಪಾಸನೆಯ ಪ್ರಕ್ರಿಯೆಯನ್ನು ತಿಳಿಸಿರಿ. ಆಗ ಮುನಿಗಳು ಶ್ರೀರಾಮನ ಅನೇಕ ಕಥೆಗಳನ್ನು ಹೇಳಿ ಬ್ರಹ್ಮೋಪದೇಶವನ್ನು ಮಾಡತೊಡಗಿದರು. ಪರಬ್ರಹ್ಮನು ಜನ್ಮರಹಿತನು, ನಿರ್ಗುಣನು, ಎಲ್ಲರ ಹೃದಯದಲ್ಲಿರುವನು, ಅಂತರ್ಯಾಮಿ. ಆಗ ನಾನು ನಿರ್ಗುಣ ಬ್ರಹ್ಮನಲ್ಲಿ ನನ್ನ ಮನಸ್ಸು ನಿಲ್ಲದು, ಏಕೆಂದರೆ ಶ್ರೀರಾಮನ ಭಕ್ತಿರೂಪ ಜಲದಲ್ಲಿ ನನ್ನ ಮನಸ್ಸು ಮೀನಿನಂತಿದೆ. ಇಂತಹ ಸ್ಥಿತಿಯಲ್ಲಿ ಅದರಿಂದ ಬೇರಾಗಬಲ್ಲದು. ಮೊದಲು ರಾಮನನ್ನು ಕಣ್ಣಾರೆ ಕಂಡು ಬಳಿಕ ನಿರ್ಗುಣ ಬ್ರಹ್ಮನ ಉಪದೇಶವನ್ನು ಕೇಳುವೆನು ಎಂದೆನು. ಆದರೂ ಮುನಿಗಳು ಶ್ರೀರಾಮನ ಬಗ್ಗೆ ಹೇಳಿ ಮತ್ತೆ ನಿರ್ಗುಣ ಬ್ರಹ್ಮನ ಬಗ್ಗೆ ಉಪದೇಶ ಮಾಡತೊಡಗಿದರು. ಆಗ ನಾನು ನಿರ್ಗುಣ ಮತವನ್ನು ಬದಿಗೊತ್ತಿ ಶ್ರೀರಾಮನನ್ನು ಪ್ರತಿಪಾದಿಸತೊಡಗಿದೆ. ಇದರಿಂದ ಮುನಿಗಳು ಕೋಪಗೊಂಡು, ಎಲೈ ಮೂಢನೆ, ನಾನು ನಿನಗೆ ಉತ್ತಮವಾದ ಉಪದೇಶವನ್ನು ಕೊಡುತ್ತಿದ್ದೆ, ಆದರೂ ನೀನು ಒಪ್ಪುತ್ತಿಲ್ಲ. ನಾನು ಆಡಿದ ಮಾತುಗಳಿಗೆ ನಿನಗೆ ನಂಬಿಕೆ ಇಲ್ಲ. ಕಾಗೆಯಂತೆ ಎಲ್ಲರೊಡನೆ ಸಂಶಯಾತ್ಮನಂತೆ ಇರುವೆ. ಎಲ್ಲವೋ ಮೂರ್ಖ, ನಿನ್ನ ಹೃದಯದಲ್ಲಿ ನಿನ್ನ ಪಕ್ಷದ್ದೇ ದುರಾಗ್ರಹವಿದೆ. ಆದ್ದರಿಂದ ನೀನು ಬೇಗನೆ ಕಾಗೆಯಾಗು ಎಂದು ಶಾಪ ಕೊಟ್ಟರು. ಮುನಿಗಳು ಶಾಪದಿಂದ ಕೂಡಲೇ ಕಾಗೆಯಾದೆ. ನಂತರ ಮುನಿಗಳಿಗೆ ನಮಸ್ಕರಿಸಿ ರಾಮನನ್ನು ಸ್ಮರಿಸುತ್ತಾ ಹಾರಿ ಹೋದೆ. ಬಳಿಕ ಮುನಿಗಳಿಗೆ ಬಹಳ ದುಃಖವಾಯಿತು. ನಂತರ ತನ್ನ ಕಡೆಗೆ ಕರೆಯಿಸಿ ರಾಮಚರಿತವನ್ನು ವರ್ಣಿಸಿದರು. ನಂತರ ಅಲ್ಲಿಂದ ನನ್ನ ಆಶ್ರಮಕ್ಕೆ ಬಂದೆ. ನಾನು ಅಲ್ಲಿಗೆ ಬಂದು 27 ಕಲ್ಪಗಳು ಕಳೆದವು. ಹೀಗೆ ಗರುಡನ ಎಲ್ಲಾ ಪ್ರಶ್ನೆಗಳಿಗೆ ಕಾಕಭೂಷಣಿಯು ವಿವರಿಸುತ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.